ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವಳು ಏನು ಯಾವಾಗಂದರೆ ಅವಾಗ ವ್ಲಾಗ್ ಮಾಡ್ತಾಳೆ ಅಂತ ನೋಡಬೇಡಿ. ನನಗೆ ಫ್ರೀ ಸಿಕ್ಕಾಗ ಅಫ್ಕೋರ್ಸ್ ವ್ಲಾಗ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಫ್ರೀನೇ ಇಲ್ಲ ಗಾಯ್ಸ್, ಏನು ಮಾಡಲಿ. ಕಾಲೇಜು ಮನೆ ಬಿಡೋದಾಗ 3:30 ಆಗುತ್ತೆ. ಅಲ್ಲಿಂದ ಬರೋಷ್ಟರಲ್ಲಿ 5 ಗಂಟೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಿದ್ದಂಗೆ ಟ್ಯೂಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೌಂಡು. ಸೊ ಅಲ್ಲಿಂದ ಬಂದ ತಕ್ಷಣ ಟ್ಯೂಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಬ್ಯುಸಿಯಾಗೋಗಿದ್ದೀನಿ, ಅದಕ್ಕೆ ಯಾವುದು ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಸೊ ಇವಾಗ ಸಮ್ಮರ್ ಆಗಿರೋದ್ರಿಂದ ಸ್ಕೂಲ್ ಮಕ್ಕಳಿಗೆಲ್ಲ ರಜಾ ಅಂತ ಹೇಳಿ ಅವ್ರಿಗೆ ರಜಾ ಕೊಟ್ಟಾಗಿದೆ. ಇವಾಗೇನು ಟ್ಯೂಷನ್ ಇಲ್ಲ. ಇವತ್ತು ಥರ್ಸ್ಡೇ, ಗುರುವಾರ. ಸೊ ಗೌರ್ಮೆಂಟ್ ಹಾಲಿಡೇ ಇದೆ, ಏನೋ ಮಹಾವೀರ ಜಯಂತಿ ಅಂತ ಇದೆ. ಸೊ ಅದಕ್ಕೋಸ್ಕರ ಇವತ್ತು ಮನೇಲಿದ್ದೆ. ಅಪ್ಪ ಅಮ್ಮ ಊರಿಗೆ ಹೋಗಿದ್ದಾರೆ. ಸೊ ಅಲ್ಲಿ ನಮ್ಮ ಮಾಮಂಗೆ ಹೆಣ್ಣು ನೋಡಬೇಕಿತ್ತು. ಸೊ ಅದಕ್ಕೆ ನಮ್ಮ ಅತ್ತೆ ಕರೆದಿದ್ರು ಅಂತ ಹೇಳಿ ಅಪ್ಪ ಅಮ್ಮ ಅಲ್ಲಿಗೆ ಹೋಗಿದ್ರೆ. ಅಣ್ಣ ಚಿಕ್ಕಮ್ಮನ ಮನೇಲಿದ್ದಾನೆ. ಸೊ ಒಬ್ಬಳೇ ಇದ್ದು ನನಗೆ ಹುಚ್ಚು ಹಿಡಿತಾ ಇದೆ ಗೈಸ್. ಬೆಳಗ್ಗೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ಬೆಳಗ್ಗೆ ಪೂಜೆ ಮಾಡಿದೆ, ನಾಷ್ಟ ತಿಂದೆ, ಸ್ವಲ್ಪ ATM ಅಲ್ಲಿ ಕೆಲಸ ಇತ್ತು, ATMಗೆ ಹೋಗಿ ಸ್ವಲ್ಪ ಕ್ಯಾಶ್ ಇಟ್ಕೊಂಡು ಬಂದೆ. ಸೊ ಇವಾಗ ಟೈಮು 12:30. ನನಗೆ ಬೋರ್ ಆಗ್ತಿದೆ, ಮನೇಲಿ ಕುತ್ಕೊಳ್ಳೋಕೆ ಆಯ್ತಾಯಿಲ್ಲ. ಏನು ಮಾಡಲಿ ಅಂತ ಯೋಚನೆ ಬಂದಿದ್ದು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗೋಣ ಅಂಥೇಳಿ. ಅಲ್ಲಿ ನನ್ನ ತಂಗಿದಿರಿಗೂ ರಜಾ ಇದೆ, ಅವರು ಇರ್ತಾರೆ. ಅವ್ರಿಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟು, ಅಂದರೆ ಸಂಜೆ ಈವ್ನಿಂಗ್ ಬಂದ್ಬಿಡ್ಬೇಕು. ಸ್ವಲ್ಪ ಚೀಟಿಗೆಲ್ಲ ಕಾಸು ಕೊಡಬೇಕು. ಸೊ ಸಂಜೆ ಈವ್ನಿಂಗ್ ಬಂದುಬಿಡ್ತೀನಿ. ಸೊ ಅಷ್ಟು ಗಂಟೆ ಕುತ್ಕೊಂಡು ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ಬಂದ ಥಾಟ್, ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗುವ ಅಂತ. ಸೊ ಯಾರೂ ಇಲ್ಲ ಗೈಸ್. ಗೌರ್ಮೆಂಟ್ ಹಾಲಿಡೇ ಇದ್ದಿದ್ದಿನ ಮನೇಲಿ ಯಾರೂ ಇರೋಲ್ಲ, ಮನೇಲಿ ಇದ್ದಿದ್ದಿನ ನನಗೆ ರಜೆ ಇರೋಲ್ಲ. ನೋಡಿ ಎಂಥ ದುರ್ವಿಧಿ ನಮ್ಮದು. ಸೊ ಎಲ್ಲ ಹೋಗಿದ್ದಾರೆ, ಪೂಜೆ ಎಲ್ಲ ಮುಗಿಸಿದ್ದೀನಿ. ಇವಾಗ ಏನು ಮಾಡಲಿ, ಹೋಗ್ಲಾ ಬೇಡವಾ ಅಂತ ಡಿಸೈಡ್ ಮಾಡ್ತಾಯಿದ್ದೀನಿ. ಸೊ ಗೊತ್ತಿಲ್ಲ ಏನು ಮಾಡಲಿ ಅಂತ. ಸೊ 12:30 ಹೋಗೋಷ್ಟರಲ್ಲಿ 1 ಅವರ್ ಬೇಕು, 1:30 ಅಷ್ಟಾಗುತ್ತೆ ನಾನು ಹೋಗೋಷ್ಟರಲ್ಲಿ. ಹೋಗಿ ಮತ್ತೆ 5 ಗಂಟೆಗೆ ಬರಬೇಕಲ್ಲ, ನಾಳೆನೂ ರಜಾ ಇಲ್ಲ, ಏನು ಮಾಡಲಿ. ಆಗಿದ್ದಾಗಲಿ ಗೈಸ್, ಹೋಗ್ಬಿಟ್ಟು ನನ್ನ ತಂಗಿದರಿಗೆ ಸರ್ಪ್ರೈಸ್ ವಿಸಿಟ್ ಕೊಡೋಣ ಬನ್ನಿ. ಸೊ ವೆಲ್ಕಮ್ ಬ್ಯಾಕ್. ಇವಳು ಯಾವಾಗಂದರೆ ಅವಾಗ ವೀಡಿಯೋ ಮಾಡ್ತಾಳೆ ಅಂತ ಬೇಜಾರು ನೋಡ್ಕೊಬೇಡಿ. ಯಾವಾಗಂದರೆ ವೀಡಿಯೋ ಹಾಕ್ತೀನಿ ಆವಾಗ ನೋಡ್ಕೊಳ್ಳಿ. ಮೀನ್ಸ್ ನಾನು ಸ್ವಲ್ಪ ಫ್ರೀ ಆದಮೇಲೆ ಅಫ್ಕೋರ್ಸ್ ವ್ಲಾಗ್ ಮಾಡ್ತೀನಿ. ಇನ್ನೂ ಯುಗಾದಿ ವ್ಲಾಗ್ ಕೂಡ ನಾನು ಪೋಸ್ಟ್ ಮಾಡಿಲ್ಲ ಗೈಸ್. ನೋಡಿ ಅದರಲ್ಲೇ ಲೆಕ್ಕ ಹಾಕ್ಕೊಳ್ಳಿ ನಾನು ಎಷ್ಟು ಬ್ಯುಸಿ ಇದ್ದೀನಿ ಅಂತ. ಸೊ ಯುಗಾದಿ ವ್ಲಾಗ್ ಇವತ್ತು ಎಡಿಟ್ ಮಾಡೋಣ ಅಂತ ಕೂತ್ಕೊಂಡೆ. ಸೊ ಪೂಜೆ ಇತ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಸೊ ಫೈನಲಿ ಇವಾಗ ಹೋಗೋಣ ಅಂತ ಡಿಸೈಡ್ ಮಾಡಾಗೈತೆ. ಇವಾಗ ಹೋಗೋಣ ಬನ್ನಿ, ನನ್ನ ತಂಗಿದರಿಗೆ ಸರ್ಪ್ರೈಸ್ ಕೊಡೋಣ. ಆ್ಯಂಡ್ ವೆಲ್ಕಮ್ ಬ್ಯಾಕ್. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಲೆಟ್ಸ್ ಬಿಗಿನ್ ದ ವ್ಲಾಗ್. ಸೌಂಡು ಗುರುಟು ನಾನು ಸ್ಟಾರ್ಟ್ ಮಾಡಿದಾಗಲೇ ಸ್ಟಾರ್ಟ್ ಆಗುತ್ತೆ, ಬೆಳಗ್ಗೆಯಿಂದ ಇರಲಿಲ್ಲ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಇವಾಗ ಸೌಂಡ್ ಸ್ಟಾರ್ಟ್ ಆಯಿತು. ಸೊ ಲೆಟ್ಸ್ ಗೋ. ಊರಿಗೆ ಹೋಗೋಣ, ಬೆಂಗಳೂರಿಗೆ ಹೋಗೋಣ ಬನ್ನಿ. ಒಬ್ಬಳೇ ಹೋಗಬೇಕು. ಸೊ ಧೈರ್ಯ ಮಾಡಿ ಹೋಗೋಣ ಬನ್ನಿ. ಯಾರಿಗೂ ಗೊತ್ತಿಲ್ಲ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ, ಮನೇಲೇ ಇರ್ತಾಳೆ. ನೆನ್ನೆ ನನ್ನ ತಮ್ಮ ಬಂದಿದ್ದ, ಬಾ ಅಂತಂದ. ನೆನ್ನೆ ಪಪ್ಪ ಚಿಕನ್ ತಗೊಬಂದಿದ್ರು. ಚಿಕನ್ ತಂದಮೇಲೆ ಅವ್ನು ಬಂದ. ಸೊ ಅವ್ನು ನೆನ್ನೆ ಚಿಕನ್ ತಂದಿರಲಿಲ್ಲ, ಹೊಂಟೋಗ್ತಿದ್ದೆ. ಸೊ ಚಿಕನ್ ತಂದಿದ್ರಲ್ಲ ಅಂದ್ಬಿಟ್ಟು ನೆನ್ನೆ ಮಾಡ್ಕೊಂಡು ತಿನ್ಕೊಂಡು, ನೆನ್ನೆ ನೈಟ್ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿದ್ರು ಗೈಸ್ ನಾವು. ಅಂದರೆ ನನಗೆ ಒಂದೊಂದು ಆಸೆ ಇತ್ತು ಮಾಡಬೇಕು ಅಂಥೇಳಿ. ಅದಕ್ಕೆ ನಾನು ನಮ್ಮ ಪಕ್ಕದ ಮನೆಯವರೆಲ್ಲ ಚೋಟರಿ ಪಿಂಟಾರಿಗಳೆಲ್ಲ ಸ್ವಲ್ಪ ಅಡುಗೆ ಮಾಡಿಕೊಂಡು, ಕ್ಯಾಂಡಲ್ ಹಚ್ಕೊಂಡು, ಸಾಂಗ್ ಹಾಕ್ಕೊಂಡು ಊಟ ಮಾಡ್ದು. ಸೊ ದಟ್ ಈಸ್ ಬೆಸ್ಟ್. ನನಗೆ ಅದೊಂಥರ ಇಷ್ಟ ಆಯಿತು. ಸೊ ಗೈಸ್, ಇಲ್ಲಿ ನನಗೆ ಗಾಯ ಆಗೋಗಿದೆ. ಇದು ಉಳ್ಕಡ್ಡಿ ಅಂತಾರೆ. ಸೊ ಯಾರಿಗಾದ್ರೂ ಇದು ಮೆಡಿಸನ್ ಗೊತ್ತಿದ್ರೆ ಪ್ಲೀಸ್ ಹೇಳಿ, ಇದು ಹೋಗ್ತಾನೇ ಇಲ್ಲ ನನಗೆ. ಸೊ ಅದಕ್ಕೆ ಗಾಯ ಆಗೋಗೈತೆ. ಸೊ ಲೆಟ್ಸ್ ಗೋ. 4 ನಿಮಿಷ ಮಾತಾಡ್ಬಿಟ್ಟಿದ್ದೀನಿ. ಸೊ ಲೆಟ್ಸ್ ಗೋ. ಫೈನಲಿ ನಮ್ಮ ಚಿಕ್ಕಮ್ಮನ ಮನೆ ರೀಚ್ ಆದೆ ಗೈಸ್. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ, ಇವತ್ತೇನೆಂದರೆ ಮೂಡಲ್ಪಾಳ್ಯ ಬಸ್ ಹತ್ತಕ್ಕೆ ಹೋಗಿ ಯಶವಂತಪುರ ಬಸ್ ಹತ್ಬಿಟ್ಟು ರೂಟು ಮಿಸ್ ಆಗಿ ಅಲ್ಲಿ 1/2 ಅವರ್ ಕಾದು ಬಸ್ಸು ಸಿಗದೆ, ಅಲ್ಲಿ 1/2 ಅವರ್ ಆಟೋ ಸಿಕ್ಕಿ ಪಾಪ ಆಟೋ ಅಂಕಲ್ಲು ಈ ಮೂಡ್ಲುಪಾಳ್ಯಕ್ಕೆ ತಂದುಬಿಟ್ರು. ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಸಾಕಾಯ್ತು. ಆಗಲೇ 2:30, ನಾನು ಬಿಟ್ಟಿದ್ದು 12:30, 2 hours ಆಯಿತು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಸೊ ಇವಾಗ ನನ್ನ ತಂಗಿದಿರು ಇಲ್ಲ ಅಂದರೆ ನನಗೆ ಅವ್ರಿಗಿಂತ ನಾನು ಕೊಡೋದು ಸರ್ಪ್ರೈಸ್ ಅಲ್ಲ, ಅವರೇ ನಂಗೆ ದೊಡ್ಡ ಸರ್ಪ್ರೈಸ್ ಕೊಟ್ಟಂಗೆ ಆಗುತ್ತೆ ಇವಾಗ. ಸೊ ಅವ್ರು ಇಲ್ಲವರೆಲ್ಲ ದೊಡ್ಡಮ್ಮನ ಮನೆಗೆ ಹೋಗೋರು ಗೊತ್ತಿಲ್ಲ, ನೋಡೋಣ ಬನ್ನಿ. ಮನೆ ಚಿಲ್ಕ ಹಾಕ್ಕೊಂಡು ಹೋಗೋರು ಗುರು. ನಂಗೆ ಅಳು ಬರ್ತೈತಿ ಇವಾಗಷ್ಟೇ.
ಎಂತ ಮಾಡಲಿ ಇವಾಗ ನಮ್ಮ ಸೋನಿಗೆ ಫೋನ್ ಮಾಡಿ. ಇವಾಗ ನಮ್ಮ ಪಯಣ ನಮ್ಮ ದೊಡ್ಡಮ್ಮನ ಮನೆ. ನಮ್ಮ ಚಿಕ್ಕಮ್ಮನ ಮನೇಲಿ ಯಾರೂ ಇಲ್ಲವೇ ಇಲ್ಲ ಗೈಸ್. ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಷ್ಟು ದೂರದಿಂದ ಇಲ್ಲಿಗೆ ಬಂದರೆ ನೋಡ್ರೆ ಅವರೇ ಇಲ್ಲ. ಇವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ಬೇಕು. ಯಾಕೋ ಇವತ್ತು ಬಂದಿದ್ದು ಟೈಮ್ ಚೆನ್ನಾಗಿಲ್ಲ ಗೈಸ್. ಸೊ ಹುಷಾರಾಗಿ ನಮ್ಮ ದೊಡ್ಡಮ್ಮನ ಮನೆ ಸೇರ್ಕೊಳ್ಳೋಣ ಬನ್ನಿ ಹೋಗೋಣ ಇವತ್ತು ನಮ್ಮ ದೊಡ್ಡಮ್ಮನ ಮನೆಗೆ. ಅವ್ರಿಗೆಂತ ಸರ್ಪ್ರೈಸೇ ಇಲ್ಲ. ಆಗಲೇ ಫೋನ್ ಮಾಡಿ ಹೇಳ್ಬಿಟ್ಟಿದ್ದೀನಿ ನಮ್ಮ ಸಂಜೆ ಬತ್ತವಳು ಕರ್ಕೊ ಹೋಗೋಕ್ಕೆ. ಹಲೋ ಮೇಡಮ್, ಹಾಯ್. ಇವ್ರಿಗೆ ನಾನು ಸರ್ಪ್ರೈಸ್ ಕೊಡೋಣ ಅಂತ ಬಂದರೆ ನನಗೆ ದೊಡ್ಡ ಸರ್ಪ್ರೈಸ್ ಕೊಟ್ರಲ್ಲ ನೀವು. ನೀವು ಎಲ್ಲಿ ಬರ್ತಿದ್ದೀರಾ ನೋಡೋಣ. ಇಲ್ಲೇ ಒಂದು ನಡಿ. ನಿಮ್ಮ ಅಣ್ಣ ಬಂದವರಾ? ಹಾಯ್. ಸರ್ಪ್ರೈಸ್ ಕೊಡೋಣ ಅಂತ ಬಂದರೆ ನನಗೆ ದೊಡ್ಡ ಸರ್ಪ್ರೈಸ್ ಕೊಟ್ರೆ ನೀವು. ಆಗಲ್ಲ ಕಣೆ ಅದು. ಏನೇ ಮಾಡ್ತಿದ್ಯಾ ಡುಮ್ಮಿ? ಚಿಕನ್ ಗೋಜು ಚಿಕನ್ ತಿಂದು ಬೇಜಾರಾಗೋಗೈತೆ. ಅದು ತಿಂದೆ. ಈ ನನ್ನ ಮಗ ಬಂದಾಗಲೇ ದವಾಕೊಂಡವನೆ. ಸೊ ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ನಿನ್ನೆ ಯಾವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ನಿನ್ನೆ 12:30ಗೆ ಸ್ಟಾರ್ಟ್ ಮಾಡಿದ್ದು. ಇಲ್ಲಿಗೆ ಬಂದಮೇಲಂತೂ ಬೇಜಾರಾಗೋಯ್ತು. ಇವ್ರು ಯಾರೂ ಇರಲಿಲ್ಲ. ಅಲ್ಲಿ ಹೋಗಿ ಏನು ವ್ಲಾಗ್ ಮಾಡೋಕ್ಕಂತೂ ಆಗಲಿಲ್ಲ. ಮತ್ತು ನೈಟ್ ಬಂದೆ, ಊಟ ಫುಲ್ ನಿದ್ದೆ ಇತ್ತು. ನಿದ್ದೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವ್ರು ಊಟ ಮಾಡ್ತಾಯಿರೋಬಿಟ್ಟು ಮಲ್ಕೊಂಬಿಟ್ಟೆ. ಸೊ ಇವತ್ತು ಫ್ರೈಡೇ, ಏನು ಮಾಡೋದು ಅಂತ ಕಾಲೇಜ್ಗೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಕಳಿಸ್ಲಿಲ್ಲ, ಇಲ್ಲೇ ಇದ್ದೀನಿ. ಸೊ ಅದಕ್ಕೆ ಇವಾಗ ಡಿಸೈಡೆಡ್ ವಿ ಆರ್ ಗೋಯಿಂಗ್ ಟು ಬಂಡಿ ಮಹಾಕಾಳಿ ದೇವಸ್ಥಾನಕ್ಕೆ. ಸೊ ಅವ್ರಿಗೂ ಸಮ್ಮರ್ ಹಾಲಿಡೇಸ್ ಅಲ್ವಾ, ಅವ್ರಿಗೂ ರಜೆ ಇದೆ. ಇನ್ನು ನಾನು ಒಬ್ಬಳು ಮನೇಲಿ ಏನು ಮಾಡಲಿ ಅಂತಂತ ಹೇಳಿ ಅವರು ಡಿಸೈಡ್ ಮಾಡಿರೋದು ಬಂಡಿ ಮಕ್ಕಳಮ್ಮ ಹೋಗೋಣ ಅಂತ. ಸ್ವಲ್ಪ ಶೀತ ಆಗೋಗಿದೆ. ಸೊ ಇವಾಗ ಜಸ್ಟ್ ಸ್ನಾನ ಮಾಡಿದೆ. ಅಲ್ಲಿ ಇನ್ನೂ ನನ್ನ ತಂಗಿ ಸ್ನಾನ ಮಾಡ್ತಿದ್ದಾಳೆ, ಒಬ್ಳು ಪೂಜೆ ಮಾಡ್ತಿದ್ದಾಳೆ, ಅಜ್ಜಿ ಸ್ನಾನ ಮಾಡಬೇಕು. ನಾವು 3 ಜನ ಹೋಗಬೇಕು ಅಂತ ಡಿಸೈಡ್ ಆಗಿದ್ದು. ಆಮೇಲೆಲ್ಲ ಬರ್ತೀನಿ ಅಂತ ಡಿಸೈಡ್ ಆದರು. ಇವಾಗೆಲ್ಲ ಹೋಗ್ತಾ ಇಲ್ಲ, ರೆಡಿ ಆಗ್ತಾಯಿದ್ದೀವಿ. ರೆಡಿಯಾಗಿ ಹೋಗುವ ಬಂಡಿ ಮಹಾಕಾಳಿಗೆ. ಸೊ ತುಂಬ ದಿನ ಆಯಿತು, 1 ಮಂತ್ ಇಲ್ಲ, ಅಮ್ಮನ ಜೊತೆ ಲಾಸ್ಟ್ ಟೈಮ್ ಹೋಗಿದೆ. ಸೊ ಅದು ಬಿಟ್ಟರೆ ಇವಾಗ ಹೋಗ್ತಾಯಿದ್ದೀನಿ. ಸೊ ಹೋಗೋಣ ಬನ್ನಿ. ಸೊ ಎಕ್ಸೈಟೆಡ್ ದೇವಸ್ಥಾನಕ್ಕೆ ಹೋಗೋಕ್ಕೆ. ಸೊ ಹೋಗೋಣ, ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಲೆಟ್ಸ್ ಗೋ. ಸೊ ಫೈನಲಿ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಬಂಡಿ ಮಕ್ಕಳು. ಇನ್ನೂ ಹೋಗ್ತಾ ಇಲ್ಲ, ಇನ್ನೂ ಇಲ್ಲೇ ಇದ್ದೀವಿ. ಇನ್ನೂ ನಮ್ಮ ಮಾಮ ಸ್ನಾನ ಮಾಡ್ತೈತೆ, ಆದರೆ ನಾವು ಬಂದು ಕಾರಲ್ಲಿ ಕೂತಿದ್ದೀವಿ. ಸೊ ಎಲ್ಲ ಫುಲ್ ಎಷ್ಟು ಜನ? 1 2 3 4 5 6 7 8 9 7 ಜನ ನಮ್ಮ ಚಿಕ್ಕಮ್ಮನ ಮನೇಲಿ ಸ್ನಾನ ಮಾಡಿದ್ದು. ಇಬ್ಬರು ಅಲ್ಲಿ ಸ್ನಾನ ಮಾಡ್ಕೊಬಂದರು. 7 ಜನ ಒಂದೇ ಮನೇಲಿ ಸ್ನಾನ ಮಾಡಿ ರೆಡಿ ಮಾಡಿ ಹೋಗೋ ಅಷ್ಟರಲ್ಲಿ ಸ್ನ್ಯಾಪ್ ಆಗ್ತಾಳೆ ನಾನು ಬ್ಲಾಗ್ ಮಾಡ್ತಾಯಿದ್ರೆ. ಸೊ ಟೈಮ್ ನೋಡಿ, ಟೈಮ್ ಎಷ್ಟು ವಿಕ್ಕಿ? 1:20 ಆದರೂ ಇನ್ನೂ ಇಲ್ಲೇ ಇದ್ದೀವಿ. ನಾವು ಹೋಗೋ ಅಷ್ಟರಲ್ಲಿ ನೀರೆಲ್ಲ ಮುಗಿದು ಆಲ್ಮೋಸ್ಟ್ ಅಲಂಕಾರಕ್ಕೆ ರೆಡಿ ಮಾಡ್ತಾ ಇರ್ತಾರೆ. ಸೊ ಅಷ್ಟೇ ಇವಾಗಿನ ಅಪ್ಡೇಟ್. ನೋಡೋ ಯಾರ್ಯಾರು ಬಂದಿದ್ದಾರೆ ತೋರಿಸ್ತೀನಿ ಬನ್ನಿ. ಇನ್ನೂ ಯಾರು ಬಂದು, ಇನ್ನೂ 3 ಜನ ಪೆಂಡಿಂಗ್ ಇದ್ದಾರೆ. ಅವ್ರು ಬಂದ ನಂತರ ತೋರಿಸ್ವಿ. ಅಕ್ಕಯ್ಯ ಅಲ್ಲೊಬ್ರು, ಇಲ್ಲೊಬ್ರು, ಅಲ್ಲೊಬ್ಬ. ಸೊ ಇಷ್ಟು ಜನ ಕೂತಿದ್ದೀವಿ. ಸೊ ವೆಯ್ಟಿಂಗ್, ಸೆಕೆ. ಕಿಟಕಿ ತೆಗಿಯೇ ಲೋ. ಸೊ ಫೈನಲಿ ಬಂದು ದೇವಸ್ಥಾನ ರೀಚ್ ಆಗಿದ್ದೀವಿ. ರಶ್ ಐತೆ, 2 ಗಂಟೆ. ನೀರು ಸಿಗಲ್ಲ, ಅಲಂಕಾರ ಸಿಗ್ಬೋದು ಐ ಥಿಂಕ್, ಗೊತ್ತಿಲ್ಲ. ಬನ್ನಿ ಹೋಗುವ. ನಿಂಬೆಹಣ್ಣು ತೊಗೊಳಕ್ಕೆ ಬಂದಿದ್ವಿ. ನಿಂಬೆಹಣ್ಣು ತೊಗೊಂಡು ಬಂಡಿ ಮಹಾಕಾಳಿ ದೇವಸ್ಥಾನ. ಸೊ ಫೈನಲಿ ದರ್ಶನ ಅಂತೂ ಆಯಿತು. ನಮ್ಮಿಬ್ರದೇ ಆಗಿದ್ದು. ನಾನು ನನ್ನ ತಂಗಿ ಫಸ್ಟ್ ಹೋಗಿ ದರ್ಶನ ಮುಗಿಸ್ಕೊಂಡು ಓಡ್ಬಂದು. ಸೊ ದರ್ಶನ ಕಂಪ್ಲೀಟ್ ಆಯಿತು. ನಮ್ಮ ಚಿಕ್ಕಮ್ಮವರೆಲ್ಲ ಅಲ್ಲೇ ಇದ್ದಾರೆ. ಬಾ ಒಂದು ರೌಂಡ್ ಹೋಗಿ ಬರೋಣ ಕಡೆಗೆ. ಅಲಂಕಾರ ಸಿಗುತ್ತೆ ಅಂದ್ಕೊಂಡು, ಬಟ್ ಫೈನಲಿ ನಮಗೆ ನೀರೇ ಸಿಕ್ತು.
ಸೊ ವಿ ಆರ್ ಹ್ಯಾಪಿ ಅಬೌಟ್ ಇಟ್. ಸೊ ಫೈನಲಿ ದರ್ಶನ ಅಂತೂ ಕಂಪ್ಲೀಟಾಗಿ ಮುಗಿದು ಪ್ರಸಾದ ತಿಂದು ಇವಾಗ ಚುರುಮುರಿ ತಿಂದ್ಕೊಂಡು ಇದೇನೋ ಪೇಣಿ ಅಂತೆ ಮನೆಗೆ ಹೋಗಿ ಟ್ರೈ ಮಾಡೋಣ ಅಂಥೇಳಿ ತೊಗೊಂಡಿದ್ದೀನಿ. ಸೊ ಲೆಟ್ಸ್ ಗೋ, ಮನೆಗೆ ಹೋಗೋದೇ ಕೆಲಸ ಇವಾಗ. ಬಿಸಿಲು ಸುಡ್ತೈತೆ ಗುರು, ಹೋಗ್ರಿ. ಖುಷಿಯಂತೆ ಬಂದೆ ಏನೋ ಆಗಿದೆ ನನಗೆ ಗೊತ್ತೇ ಆಗದೆ. ನೀನೊಂದರ ಸುಕುಮಾರಿ ಬದಾಯಿದೆ ಪ್ರೀತಿ ಲಗೋರಿ ಬಾಡೋರಿದು ಮನೆಯಾರಿ ಬಗಂಡು ಆಭಾರಿ ನಿನಗಿಂತ ಕಾಗದ ನಿನ ಕೈಗೆ ನೀಡೋಕಾಗದ ಕೈಯಲ್ಲಿ ಹೇಳೋಕಾಗದ ಭಯಬೇಕೋ ಏನೋ ನಿನಗಿಂತ ಬಹಳ ಚಂದದ ಹುಡುಗಿರಲ್ಲೆಲ್ಲೂ ಇಲ್ಲದ ಆಕರ್ಷಣೆ ನಿನ್ನಲ್ಲಿದೆ ಒಲವೇ. ಬ್ಯಾಕ್ ಟು ಇನ್ ಗೋಪಾಲನ್ ಮಾಲ್. ಸೊ ಏನೋ ಆಚೆ ಎಲ್ಲ ಸೇಲ್ ಇಟ್ಟಿದ್ದಾರೆ ಗುರು, ಏನೋ ಇಟ್ಟಿದ್ದಾರೆ. ಸೊ ಬನ್ನಿ ಹೋಗೋಣ ಒಳಗಡೆ. ಶಾಪಿಂಗ್ ಬೆಳಗ್ಗೆಯಿಂದ ಫುಲ್ ರೌಂಡ್ ಹೊಡೆದು ಸಾಕಾಗಿ ಇವಾಗ ಬ್ಯಾಕ್ ಟು ಹೋಮ್. ಮತ್ತು ಮನೆಗೆ ಬಂದಿದ್ದೀವಿ. ಇವಾಗ ಇದನ್ನು ಟ್ರೈ ಮಾಡಬೇಕು. ಫುಲ್ ಮಾಲು, ದೇವಸ್ಥಾನ, ಐಸ್ ಕ್ರೀಮು, ಬರ್ಗರು ಏನೇನೋ ಮಸ್ತಾಗಿ ತಿಂದ್ಬಿಟ್ಟಿದ್ದೀವಿ. ಸೊ ಇವಾಗ ಊಟನೂ ಇಲ್ಲ, ಎಂತ ಇಲ್ಲ. ಸೊ ಹೋಗಿ ಇವಾಗ ರೆಸ್ಟ್ಗೆ ಮಾಡಬೇಕು. ಸೊ ಲೆಟ್ಸ್ ಗೋ. ಸೊ ಫೈನಲಿ ಇವಾಗ ಡ್ರೆಸ್ ಚೇಂಜ್ ಮಾಡಿ ಏನು ಮಾಡುವ ಅಂತ ಪೇಣಿ ತಂದಿದ್ವಲ್ಲ. ಸೊ ಪೇಣಿ ತಿಂದು ಖಾಲಿ ಮಾಡ್ದೋ, ಚೆನ್ನಾಗಿತ್ತು. ಅದೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಪೇಣಿ ಎಲ್ಲ ತಿಂದು ಮುಗಿಸಿ ಇವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾಯಿದ್ದೀನಿ. ಅಂದರೆ ನಿನ್ನೆ ಸಂಜೆ ಹೋಗಿದ್ದೀನಿ, ಹೋಗಲಿಲ್ಲ. ಅದಕ್ಕೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಬರುವಂತ ಹೋಗ್ತಾಯಿದ್ದೀವಿ. ಸೊ ಇಲ್ಲಿ ನಮ್ಮ ಅಕ್ಕಂದಿರಿಬ್ಬರು ಹೋಗ್ತಾಯಿದ್ದೀವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ subscribe to our YouTube channel and see you in the next line. Bye.